ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೊಸಕೇರಿ ಅರನ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇದ್ದಾರೆ ಹೊಸ ಆಡಿಯನ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಲೈಕ್ ಮಾಡೋದು ಮರಿಬೇಡಿ. ಇಷ್ಟ ಆದರೆ ಶೇರ್ ಕೂಡ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಬೈಕ್ ಟ್ಯಾಕ್ಸಿ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಮಾರಿದರೆ ₹50 ಆರ್ಡ್ರಿಗೋಸ್ಕರ ₹500 ಫೈನ್ ಕಟ್ಟಬೇಕಾಗುತ್ತೆ. ಇದೇ ಥರ ನಮ್ಮ ಫ್ರೆಂಡ್ ಕೂಡ ಆಗಿದೆ. ಅದಕ್ಕೋಸ್ಕರ ಇದಕ್ಕೊಂದು ಅವೇರ್ನೆಸ್, ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದೇ ನಮ್ಮ ಲಾಸ್ಟ್ ವಾರದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ನಮ್ಮ ಫ್ರೆಂಡ್ ಪಾರ್ಟ್ ಟೈಮ್ ಅಂತ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದ. ಜಸ್ಟ್ ₹50 ಆರ್ಡರ್ ಯಾವುದೋ ಇಲ್ಲೇ ಲೋಕಲಲ್ಲಿ ಬಿದ್ದಿದೆಯಲ್ಲ 2 ಕಿಲೋಮೀಟರ್ ಅಥವಾ ಒಂದು ಲೇಡಿನ ಪಿಕಪ್ ಮಾಡ್ಕೊಂಡು ಹೋಗ್ಬೇಕಾರೆ ಆ ಲೇಡೀಸ್ಗೆ ಹೆಲ್ಮೆಟ್ ಕೊಟ್ಟಿದ್ದಾನೆ. ಬಟ್ ಆ ಲೇಡೀಸ್ ಹೆಲ್ಮೆಟ್ಟೇ ಹಾಕೊಂಡಿಲ್ಲ, ಕೈಯಲ್ಲಿ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಈಗ ಯಾವುದೋ ಒಂದು ಸಿಗ್ನಲಲ್ಲಿ ವೆಯ್ಟ್ ಮಾಡ್ಬೇಕಾರೆ ಹಿಂದೆ ಕ್ಯಾಮ್ರಾ ಇರ್ತಾವಲ್ಲ ಸಿಗ್ನಲಲ್ಲಿ, ಆಟೋ ಕ್ಲಿಕ್ ಆಗಿ ಆಟೋಮೆಟಿಕ್ ಕೇಸ್ ಬಿದ್ದಿದೆ ನಮ್ಮ ಫ್ರೆಂಡ್ಗೆ. ಆನಂತರ 2 ಡೇಸ್ ಆದಮೇಲೆ ಅವ್ರ ಮೊಬೈಲ್ಗೆ ಮೆಸೇಜ್ ಬಂದಿದೆ, ನೋಟಿಫಿಕೇಶನ್ನು ತೆಗೆದು ನೋಡಿದ್ರೆ ₹500 ಫೈನು. ಆಮೇಲೆ ಆ ಇಮೇಜ್ ಕ್ಲಿಕ್ ಮಾಡಿ ನೋಡಿದ್ರೆ ಆ ಲೇಡೀಸ್ ಹೆಲ್ಮೆಟ್ ಹಾಕೊಂಡಿಲ್ಲ. ಅದನ್ನು ಹಾಕಿದ್ದೀನಿ ನಾನು ತಮ್ಮೇಲಲ್ಲಿ, ನೋಡಿ ಇಮೇಜ್ ಕಾಣಿಸ್ತಾ ಇದೆ, ಝೂಮ್ ಮಾಡಿ ನೋಡಿ. ಆ ಲೇಡೀಸ್ ಹೆಲ್ಮೆಟ್ ಹಾಕೊಂಡಿಲ್ಲ, ಕೈಯಲ್ಲಿ ಹಿಡ್ಕೊಂಡು ಕೂತಾರೆ. ಈ ಥರ ಆಗಿದೆ. ಜಸ್ಟ್ ₹50 ಆರ್ಡರ್ ಮಾಡೋಕೆ ಹೋಗಿ ₹500 ಫೈನ್ ಬಿದ್ದಂಗೆ ಆಯಿತು. ಈ ಥರ ಸುಮಾರು ಜನಕ್ಕೆ ಆಗ್ತಾ ಇರುತ್ತೆ ಬೆಂಗಳೂರಲ್ಲಿ. ಎಷ್ಟೋ ಜನಕ್ಕೆ ಏನಪ್ಪ ನಾನು ಹೆಲ್ಮೆಟ್ ಹಾಕಿದ್ದೀನಿ, ಹೆಲ್ಮೆಟ್ ಕೊಟ್ಟಿದ್ದೀನಿ ಕಸ್ಟಮರ್ಗೆ, ಆದರೆ ಕೇಸ್ ಏನಕ್ಕಪ್ಪ ಬಿದ್ದಿದೆ ಇಷ್ಟೊಂದು ಅಂತ ಕೆಲವರಿಗೆ ಕನ್ಫ್ಯೂಸ್ ಆಗ್ಬೋದು. ಹೌದು, ಕೆಲವೊಂದು ಸರಿ ಏನು ಮಾಡ್ತಾರೆ, ಲೇಡೀಸ್ಗಳು ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಯಾರೇ ಒಬ್ಬರು ಪ್ಯಾಸೆಂಜರ್ ಬರ್ತಾರಲ್ಲ ಹೆಲ್ಮೆಟ್ಟೇ ಹಾಕಲ್ಲ. ಏನೋ ಲೋಕಲ್ ಏರಿಯಾದಲ್ಲಿ ಯಾರೋ ಪೊಲೀಸ್ ಇರಲ್ಲ ಅಂತ ಏನು ಮಾಡ್ತಾರೆ, ಹಂಗೆ ಕೈಲಿ ಹಿಡ್ಕೊಂಡು ಹೋಗ್ತಾರೆ. ಬಟ್ ಕೆಲವೊಂದು ಸಿಗ್ನಲ್ಗಳಲ್ಲಿ ಕ್ಯಾಮ್ರಾ ಹಾಕಿರ್ತಾರೆ, ಅವು ಆಟೋಮೆಟಿಕ್ ಕ್ಯಾಮ್ರಾ ಕ್ಲಿಕ್ ಆಗಿ ನಿಮ್ಮ ಮೊಬೈಲಿಗೆ ಕೇಸ್ ಆಟೋಮೆಟಿಕ್ ಬಿದ್ದುಬಿಡುತ್ತೆ. ಒಂದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದೇನಾಗುತ್ತೆ, ಅವರು RTO ಹೋದವರು ಚೆಕ್ ಮಾಡಿ ನೋಡ್ತಾರೆ, 1 ವೀಕ್ ಇಲ್ಲ 1 ಮಂತ್ ಏನಾದ್ರು ಡೀಟೇಲ್ ಚೆಕ್ ಮಾಡಿ ನೋಡಿದಾಗ ಈ ಥರ ಏನಾದ್ರು ವೀಡಿಯೋಗಳು ಸಿಕ್ಕಿದ್ರೆ ವಿತೌಟ್ ಹೆಲ್ಮೆಟ್ ಆಗಿ ಅವನ್ನು ಕೂಡ ಫೋಟೋ ತೆಗೆದು ನಿಮ್ಮ ಮೊಬೈಲ್ ನಂಬರ್ಗೆ ಆಟೋಮೆಟಿಕ್ಕಾಗಿ ಕೇಸ್ ಕಳಿಸ್ತಾರೆ. ಅದಕ್ಕೋಸ್ಕರ ನೀವು ಸಿಗ್ನಲಲ್ಲಿ ನಿಂತಿದ್ದ ಅಂದಾಗ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಪ್ಯಾಸೆಂಜರ್ ಮಿರರಲ್ಲಿ ನೋಡ್ಕೊಳ್ಳಿ ಹೆಲ್ಮೆಟ್ ಹಾಕಿದಾರೆ ಇಲ್ವಾ. ಒಂದು ಮಿರಾರು ಹಿಂದಗಡೆ ನೋಡ್ಕೊಳ್ಳಿ, ರೋಡಲ್ಲಿ ಯಾವ್ದಾದ್ರು ವೆಹಿಕಲ್ಸ್ ಬರ್ತಿದೆ ಇಲ್ವ ಅಂತ. ಇನ್ನೊಂದು ಮಿರಾರು ಕಸ್ಟಮರ್ನ ಪ್ಯಾಸೆಂಜರ್ ಹಿಂದೆ ಅಬ್ಸರ್ವ್ ಮಾಡಿ ಹೆಲ್ಮೆಟ್ ಹಾಕ್ಕೊಂಡಿದ್ದಾರೆ ಕಂಟಿನ್ಯೂ ಆಗಿ ಅಂತ. ಯಾಕೆಂದರೆ ₹50 ₹100 ಆರ್ಡ್ರಿಗೋಸ್ಕರ ₹500 ಫೈನ್ ಕಟ್ಟಬೇಕಾಗುತ್ತೆ. ನಿಜವಾಗ್ಲೂ ಒಂದಿನ ದುಡ್ದಿದ್ದೆಲ್ಲ ಇವ್ರಿಗೆ RTO ಹೋದರಿಗೆ ಕಟ್ಟಬೇಕಾಗುತ್ತೆ. ಈ ಥರ ಸುಮಾರು ರೈಡರ್ಗಳಿಗೆ ಆಗ್ತಾ ಇದೆ ಪ್ರಾಬ್ಲಮ್. ಸುಮಾರು ಜನ ತಿಳಿಸ್ಕೊಡ್ತಾ ಇದ್ದಾರೆ ಕಮೆಂಟ್ ಬಾಕ್ಸಲ್ಲಿ. ಅದಕ್ಕೆ ಇವತ್ತೊಂದು ವಿಡಿಯೋ ಕೂಡ ಮಾಡಿದೆ ಇದ್ರ ಬಗ್ಗೆ. ನಾನು ಇದ್ರ ಬಗ್ಗೆ ಆಲ್ರೆಡಿ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ. ನಾನು ಕೂಡ ಸೇಮ್ ನನಗೂ ಇದೇ ಥರ ಆಗಿತ್ತು. ನಾನು ಮಾಡದೇ ಇರೋ ತಪ್ಪಿಗೆ ₹500 ಫೈನ್ ಕಟ್ಟಿದೆ ಅಂತ ಒಂದು ವಿಡಿಯೋ ಮಾಡಾಕಿದ್ದೆ. ಸೇಮ್ ಇದೇ ಥರನೇ ಯಾರೋ ಒಬ್ಬರು ಹೆಲ್ಮೆಟ್ ಕೊಟ್ಟಿದ್ದೀನಿ, ಬಟ್ ಹೆಲ್ಮೆಟ್ ಹಾಕ್ಕೊಂಡಿಲ್ಲ, ಹಿಂದೆಗಡೆಯಿಂದ ಫೋಟೋ ಹೊಡೆದು ಆಟೋಮೆಟಿಕಾಗಿ ಕೇಸ್ ಬಿತ್ತು. ಈ ಕಸ್ಟಮರ್ಗಳು ಇದೊಂದು ದೊಡ್ಡ ಪ್ರಾಬ್ಲಮ್ ಮಾಡ್ತಾರೆ. ಹೆಲ್ಮೆಟ್ ಕೊಟ್ಟಿಲ್ಲ ಅಂದರೆ ನಮ್ಮ ತಪ್ಪದು ರೈಡರ್ಗಳದ್ದು. ಹೆಲ್ಮೆಟ್ ಕೊಟ್ಟು ಇವರು ಹೆಲ್ಮೆಟ್ ಹಾಕಲ್ಲ ಅಂದರೆ ಏನು ಮಾಡಬೇಕು ಇವರಿಗೆ? ಅಲ್ಲ, ಬೈಯೋಕ್ಕಾಗತ್ತಾ ಹೇಳಿ? ಅವರೇನೋ ₹50 ಕೊಟ್ಟು ಇಳಿದು ಹೋಗ್ಬಿಡ್ತಾರೆ. ಆ ನಂತರ ಫೈನು, ಇಮಿಡಿಯೇಟ್ ಫೈನ್ ಬೀಳಲ್ಲ. ಅದು ಇಮಿಡಿಯೇಟ್ ನಮಗೆ ಗೊತ್ತಾಗೋದಿಲ್ಲ. 1 ವೀಕೋ ಇಲ್ಲ 1 ಮಂತ್ ಆದಮೇಲೆ ನಮಗೆ ಮೊಬೈಲಲ್ಲಿ ನೋಟಿಫಿಕೇಶನ್ ಬಂದ ಮೇಲೆ ಗೊತ್ತಾಗೋದು ಕೇಸ್ ಬಿದ್ದಿದೆ ಅಂತವ. ಈ ಥರ ಆಗಬಾರ್ದು. ಅಂದರೆ ಆದಷ್ಟು ನೀವು ರೈಡರ್ಗಳು ಹಿಂದೆಗಡೆ ಪ್ಯಾಸೆಂಜರ್ನ ನೋಡ್ಕೊತಾ ಇರಬೇಕು. ಕೆಲವೊಬ್ಬರು ಮಿರಾರೇ ಇಡಲ್ಲ, ವಿತೌಟ್ ಮಿರಾರ್ ಏನೋ ಒಂಥರ ಶೋಕಿ ಹೊಡ್ಕೊಂಡು ಹೋಗ್ತಾರೆ. ಈ ಥರ ಆದಾಗ ಏನಾಗುತ್ತೆ, ನೀವು ಮಿರರಲ್ಲಿ ನೋಡೋಕ್ಕಾಗಲ್ಲ, ಹಿಂದೆ ತಿರುಗಿ ನೋಡೋಕ್ಕಲ್ಲ, ಗಾಡಿ ಓಡಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರೂ 2 ಮಿರರ್ ಯೂಸ್ ಮಾಡಿ. 2 ಮಿರರ್ ಇರೋದ್ರಿಂದ ಏನು ಬೆನಿಫಿಟ್ ಅಪ್ಪ ಅಂದರೆ, ನಿಮಗೆ ಹಿಂದೆಗಡೆ ಬರ್ತಕ್ಕಂಥ ವೆಹಿಕಲ್ನ ನೋಡ್ಕೋಬೋದು. ಎಲ್ಲರೂ ಟರ್ನಿಂಗ್ ಮಾಡ್ಬೇಕಾದ್ರೆ ಏನಾದ್ರು ಅದೊಂದು ನಿಮಗೆ ಒಳ್ಳೆ ಇನ್ಫಾರ್ಮ್ ಆಗುತ್ತೆ, ಗೊತ್ತಾಗುತ್ತೆ. ಬಟ್ ಇನ್ನೊಂದು ಮಿರರಲ್ಲಿ, ಲೆಫ್ಟ್ ಸೈಡ್ ಮಿರರಲ್ಲಿ ಕಸ್ಟಮರ್ನ ಹಾಕೊಂಡು ನೋಡ್ತಾ ಇದ್ರೆ ಕಸ್ಟಮರ್ ಕಡೆ ತಿರುಗಿಸಿಟ್ಕೊಳ್ಳಿ, ಅವ್ರು ಹೆಲ್ಮೆಟ್ ಹಾಕಿರಲಿಲ್ಲ ಅಂತ ಅದನ್ನು ಕೂಡ ಒಂದು ಅಬ್ಸರ್ವ್ ಮಾಡ್ಬೋದು. ಈ ಮಿರರ್ ಇರೋದೇ ಇದಕ್ಕೋಸ್ಕರನೇ. ಮಿರರ್ ಇದ್ದರೆ ನಿಮಗೆ 2 ಬೆನಿಫಿಟ್ ಇದೆ. ಮಿರರ್ ತೆಗೆದ್ರೆ ನಿಜವಾಗ್ಲೂ ಅನ್ಯವಾಗಿ ಫೈನ್ ಕಟ್ಟಬೇಕಾಗತ್ತೆ. ಈ ಥರ ಕಸ್ಟಮರ್ಗಳು ಮಾಡೋದ್ರಿಂದ ತಪ್ಪಿಗೆ ನಿಜವಾಗ್ಲೂ ರೈಡರ್ಗಳು ಬಲಿಯಾಗಬೇಕಾಗತ್ತೆ. ಅವ್ರ ತಪ್ಪೇ ಇಲ್ಲ ಪಾಪ. ನಮ್ಮ ಫ್ರೆಂಡ್ದು ಬರೀ ₹50 ಆರ್ಡ್ರು ಏನೋ ಪಾರ್ಟ್ ಟೈಮ್ ಮಾಡೋಕ್ಕೆ ಅಂತ ಹೋಗಿ ಸುಮ್ಮನೆ ಅನ್ಯಾಯವಾಗಿ ₹500 ಬಲಿ ಫೈನ್ ಕಟ್ಟಿದಂಗೆ ಆಯಿತು. ಕಟ್ಟಲೇಬೇಕು. ಅದು ಫೈನ್ ಗಾಡಿಗೆ ಬಿದ್ದ ಮೇಲೆ ಇವತ್ತಲ್ಲ ನಾಳೆ ಎಲ್ಲರೂ ಗಾಡಿ ಹಿಡಿದಾಗ ಆ ಕೇಸ್ ತೋರಿಸ್ತಾರೆ, ಫೈನ್ ಕಟ್ಟಲೇಬೇಕಾಗತ್ತೆ. ನೀವು 1 ತಿಂಗಳಾಗ್ಬೋದು, ಇಲ್ಲ 6 ತಿಂಗಳಾಗ್ಬೋದು, ವರ್ಷ ಆಗ್ಬೋದು. ಯಾವತ್ತಾದ್ರೂ ಬೆಂಗಳೂರಲ್ಲಿ ಓಡಾಡ್ತಿದ್ದೀರ ಅಂದರೆ ಹಿಡಿತಾರೆ. ಲಾಸ್ಟ್ ಕೊನೆಗೆ ಹಿಡಿದಿಲ್ಲ ಅಂದರೆ ನೋಟಿಸ್ ಸಾರ ಕಳಿಸ್ತಾರೆ. ನಿಮಗೆ ಒಂದು ಟೈಮ್ ಅಂತ ಇರುತ್ತೆ, ಟೈಮ್ ಹೋದ್ಮೇಲೆ ನೋಟಿಸ್ ಕಳಿಸ್ತಾರೆ, ಕಟ್ಟಲೇಬೇಕಾಗುತ್ತೆ. ಹಾಗಾಗಿ ಫೈನ್ ಗಾಡಿ ಬಿದ್ದ ಮೇಲೆ ಯಾವತ್ತಿದ್ರೂ ಕಟ್ಟಲೇಬೇಕು. ಮತ್ತು ಇನ್ನೊಂದು ರೈಡರ್ ಕಡೆಯಿಂದ ಆಗ್ತಕ್ಕಂಥ ಮಿಸ್ಟೇಕು, ಕಸ್ಟಮರ್ ಏನಕ್ಕೆ ಹೆಲ್ಮೆಟ್ ಹಾಕಲ್ಲ ಅಂತ ಅದಕ್ಕೂ ಒಂದು ಹೇಳ್ತೀನಿ. ಕೆಲವೊಬ್ಬರು ನೋಡಬೇಕು, ಫುಲ್ಲು ಹರಿದೋಗಿರೋದು ಗಲೀಜಾಗಿರೋ ಹೆಲ್ಮೆಟ್ ಕೊಡ್ತಾರೆ. ಆ ಥರ ಹೆಲ್ಮೆಟ್ ಕೊಟ್ಟಾಗ ಏನಾಗುತ್ತೆ, ಕಸ್ಟಮರ್ಗಳು ಹಾಕೋಕ್ಕೆ ಒಂಥರ ಮುಜುಗರ ಆಗುತ್ತೆ. ಅವ್ರ ಹೇರ್ ಸ್ಟೈಲ್ ಹಾಳಾಗುತ್ತೆ, ಇಲ್ಲ ಏನೋ ಒಂಥರ ಸ್ಮೆಲ್ ಬರ್ತಾ ಇರುತ್ತಲ್ಲ, ಹೆಲ್ಮೆಟ್ ಹೆಂಗೆ ಹಾಕತ್ತೆ ತಲೆಗೆ ಅನ್ನೊಂದು ಮುಜುಗರ ಅವ್ರಿಗೂ ಕೂಡ ಆಗಿರುತ್ತೆ. ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ಕಸ್ಟಮರ್ ಹೆಲ್ಮೆಟ್ ಕೂಡ ಹಾಕಲ್ಲ. ಸುಮ್ಮನೆ ಕೊಟ್ಟರು ಕೈಯಲ್ಲಿ ಇಟ್ಕೊತಾರೆ, ಇಲ್ಲ ಅವ್ರು ಕೊಟ್ಟಾಗ ತಲೆಗೆ ಹಾಕ್ಕೊಂತಾರೆ, ಅವ್ರು ಗಾಡಿ ಓಡಿಸ್ಬೇಕಾದ್ರೆ ತೆಗೆದು ಕೈಯಲ್ಲಿ ಇಟ್ಕೊಂಡ್ಬಿಡ್ತಾರೆ. ಈ ಥರ ಸಮಸ್ಯೆ ಏನಕ್ಕಾಗುತ್ತೆ ಅಂದರೆ, ಹೆಲ್ಮೆಟ್ ಕ್ವಾಲಿಟಿ ಇರಲ್ಲ. ನೀವು ಕೊಡೋ ಹೆಲ್ಮೆಟ್ಟು ಇದು ನಿಮ್ಮ ಮಿಸ್ಟೇಕು ಇರುತ್ತೆ ಜಾಸ್ತಿ. ಯಾಕಂದರೆ ನಿಮಗೂ ಒಂದು ತಪ್ಪು ರೈಡರ್ ಕಡೆಯಿಂದ ಇರುತ್ತೆ. ಒಳ್ಳೆ ಹೆಲ್ಮೆಟ್ ಇಟ್ಕೊಳ್ಳಿ, ಚೆನ್ನಾಗಿರೋ ಹೆಲ್ಮೆಟ್ ಇಟ್ಕೊಳ್ಳಿ. ನೀವು ಹಾಫ್ ಹೆಲ್ಮೆಟ್ ಕೊಟ್ಟರೆ ಸೇಫ್ಟಿ ಇಲ್ಲ, ಬಟ್ ಫುಲ್ ಹೆಲ್ಮೆಟ್ಟು ಕಸ್ಟಮರ್ ಹಾಕಲ್ಲ. ಇದೇ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇರೋದು. ಈಗ ಕ್ಯಾಪ್ ಹೆಲ್ಮೆಟ್ ಕೊಟ್ಟರೆ ಹಾಕ್ಕೊಂತಾರೆ, ಬಟ್ ಅದು ₹100 ₹120 ಸಿಗುತ್ತೆ. ಅಟ್ಲೀಸ್ಟ್ ಓಕೆ, 2-3 ತಿಂಗಳಿಗೆ ಒಂದು ಹೆಲ್ಮೆಟ್ ತಗೊಳ್ಳಿ ಚೆನ್ನಾಗಿರೋದು. ಅದು 2-3 ತಿಂಗಳು ಅಷ್ಟೇ ಯೂಸ್ ಆಗೋದು. ಅದಾದಮೇಲೆ ಏನಾಗುತ್ತೆ, ಫುಲ್ ಎಲ್ಲ ಗಲೀಜಾಗ್ಬಿಡುತ್ತೆ, ಡಸ್ಟು. ಅದು ಹಾಕೋಕ್ಕೆ ಬೆವರು ಎಲ್ಲರೂ ಯೂಸ್ ಮಾಡಿ ಏನಾಗುತ್ತೆ, ಸ್ಮೆಲ್ ಬರ್ತಾ ಇರುತ್ತೆ. ಅಂಥ ಹೆಲ್ಮೆಟ್ ಮತ್ತೆ ಕಸ್ಟಮರಿಗೆ ಕೊಟ್ಟಾಗ ಯೂಸ್ ಮಾಡೋಕ್ಕಾಗಲ್ಲ, ಅವ್ರಿಗೂ ಕೂಡ ಬೇಜಾರಾಗುತ್ತೆ. ಇನ್ನು ಫುಲ್ ಹೆಲ್ಮೆಟ್ ಅಂದ್ರೆ ಗೊತ್ತಿರಬೇಕು. ಫುಲ್ ಹೆಲ್ಮೆಟ್ ಅಂತೂ ಕಸ್ಟಮರಿಗೆ ಕೊಟ್ಟರೆ ಯಾವುದೇ ಕಾರಣಕ್ಕೂ ಹಾಕಲ್ಲ.
ಹೊಸ ಹೆಲ್ಮೆಟ್ ಇದ್ದಾಗ ಯಾರೋ ಒಬ್ರು ಇಬ್ರು ಹಾಕ್ಬೋದು, ಬಟ್ ಎಲ್ಲರೂ ಹಾಕಕ್ಕೆ ಆಗೋದೇ ಇಲ್ಲ. ನೀವು ಫುಲ್ ಟೈಮ್ ಡ್ಯೂಟಿ ಮಾಡ್ತೀರಂದ್ರೆ ಫುಲ್ ಹೆಲ್ಮೆಟ್ ಕೊಟ್ಟು ನೋಡಿ, ಸುಮಾರು ಜನ ತೆಗೆದು ಕೈಯಲ್ಲಿ ಇಟ್ಕೊತಾರೆ. ಈ ಪ್ರಾಬ್ಲಮ್ಮು ಈ ಮೊದಲೇ ಬೆಂಗಳೂರು ಟೆಂಪ್ರೇಚರ್ ಜಾಸ್ತಿ, ಬಿಸಿಲು, ಅದರಲ್ಲಿ ಎಲ್ಲರೂ ಯೂಸ್ ಮಾಡಿರೋ ಹೆಲ್ಮೆಟ್ಟು ಫುಲ್ ಮುಖ ಕವರ್ ಆಗ್ಬಿಟ್ರೆ ಗಾಳಿ ಆಡಲ್ಲ, ಸ್ಮೆಲ್ ಬರ್ತಾ ಇರುತ್ತೆ. ಇದಕ್ಕೇನು ಮಾಡ್ತಾರೆ, ಫುಲ್ ಹೆಲ್ಮೆಟ್ ಕೊಟ್ಟರೆ ಕಸ್ಟಮರ್ಗಳಂತೂ ಯಾವುದೇ ಕಾರಣಕ್ಕೂ ಹಾಕೋದೇ ಇಲ್ಲ. ಮತ್ತು ನೀವು ಕಸ್ಟಮರ್ಗೆ ಹೆಲ್ಮೆಟ್ ಕೊಟ್ಟಾಗ ಒಂದು ರಿಕ್ವೆಸ್ಟೇ ಮಾಡಿ, ಪರವಾಗಿಲ್ಲ ಮೇಡಮ್, ಲೇಡೀಸ್ ಬಂದರೆ ಮೇಡಮ್ ಅಂತ ಹೇಳಿ, ಜೆಂಟ್ಸ್ ಬಂದರೆ ಸಾರ್ ಅಂತ ಹೇಳಿ, ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಳ್ಳಿ ಪ್ಲೀಸ್. ಹೆಲ್ಮೆಟ್ ಕೈಯಲ್ಲಿ ಹಿಡ್ಕೊಂಡು ಯಾವುದೇ ಕಾರಣಕ್ಕೂ ಕೂತ್ಕೋಬೇಡಿ. ರೈಡ್ ಸ್ಟಾರ್ಟ್ ಮಾಡಿದಾಗ ಅವ್ರು ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತ ಹೇಳಿದಾಗ ರೈಡ್ ಎಂಡ್ ಆಗೋವರೆಗೂ ಹೆಲ್ಮೆಟ್ ತೆಗಿಯೋಕ್ಕೆ ಬಿಡಲೇಬೇಡಿ. ಎಲ್ಲಿ ಕ್ಯಾಮ್ರಾಗಳಿರ್ತಾವೋ, ಎಲ್ಲಿ ಪೊಲೀಸ್ ಇರ್ತಾರೆ ಅಂತ ಯಾರು ಹೇಳೋಕ್ಕಾಗಲ್ಲ. ನಿಮಗೆ ಗೊತ್ತಿರೋ ಏರಿಯಾಗಳಾದ್ರೇನೋ ಪರವಾಗಿಲ್ಲ, ಲೋಕಲ್ ಏರಿಯಾಗಳು ಅಲ್ಲೆಲ್ಲ ಕಷ್ಟ ಪೊಲೀಸರು ಬರಲ್ಲ. ಯಾಕಂದರೆ ಇಂಡಸ್ಟ್ರಿಯಲ್ ಏರಿಯಾ ಒಳಗಡೆ ಆಗಿರ್ಬೋದು, ಇಲ್ಲ ನಿಮ್ಮ ಲೋಕಲ್ ಹಳ್ಳಿಗಳೊಳಗಡೆ ಏನಾಗುತ್ತೆ, ಯಾರೋ ಪೊಲೀಸರು ಬರಲ್ಲ, ಅಲ್ಲಿ ಯಾವುದೇ ಥರ ಕ್ಯಾಮ್ರಾಗಳಿರಲ್ಲ, ಪರವಾಗಿಲ್ಲ, ಹೆಲ್ಮೆಟ್ ಇಲ್ಲ ನಡೀತದೆ, ಸೇಫ್ ಝೋನಾಗಿ ಸೇಫ್ಟಿಯಾಗಿ ರೈಡ್ ಮಾಡ್ಕೊಂಡು ಹೋದ್ರೆ ತೊಂದರೆ ಇಲ್ಲ. ಬಟ್ ನೀವು ಒಂದು ಸ್ವಲ್ಪ ಸಿಟಿ ಒಳಗಡೆ ಬರ್ತಾ ಇದ್ರೆ ಒಳ್ಳೆ ಝೋನು, ಅಫಿಷಿಯಲ್ ಏರಿಯಾ ಅಂದರೆ ಇಂಥ ಏರಿಯಾಗಳಿಗೆ ಬಂದಮೇಲೆ ಕ್ಯಾಮ್ರಾ 100% ಇದ್ದೇ ಇರುತ್ತೆ. ಒಂದಲ್ಲ ಒಂದು ಕಡೆ ಆರ್ ಟಿ ಹೋದವರು ಪೊಲೀಸ್ನವರು ಕಣ್ಗಾವಲು ಇದ್ದೇ ಇರ್ತಾರೆ. ಯಾರು ಹೆಲ್ಮೆಟ್ ಹಾಕೊಂಬರಲ್ಲ, ಯಾಕಂದ್ರೆ ರೋಡಲ್ಲಿ ಯಾರು ಹಿಡಿಯಲ್ಲ ಇವಾಗ ಪಟ್ಟಂತ ಬಂದು, ಎಲ್ಲೋ ರೇರ್ ಹಿಡಿಯೋದು. ಆಲ್ಮೋಸ್ಟ್ 150% ಏನು ಮಾಡ್ತಾರೆ, ಎಲ್ಲ ಫೋಟೋ ಕ್ಲಿಕ್ ಮಾಡಿ ಆನ್ಲೈನ್ ಕೇಸ್ ಹಾಕ್ತಾರೆ. ಇಲ್ಲ ಈ ವಿಡಿಯೋ ಆಟೋಮೆಟಿಕ್ ಕ್ಯಾಮ್ರಾದಲ್ಲಿ ಏನಾದ್ರು ವಿಡಿಯೋ ರೆಕಾರ್ಡ್ ಆದರೆ ಅದು ಒಂದು ವಾರಕ್ಕೊಮ್ಮೆ ಮಂತ್ಲಿಗೊಮ್ಮೆ ತೆಗೆದುಬಿಟ್ಟು ವಿಡಿಯೋ ಫುಟೇಜ್ ಎಲ್ಲ ಆನ್ಲೈನಲ್ಲಿ ಕೇಸ್ ಹಾಕ್ತಾರೆ. ಅದಕ್ಕೋಸ್ಕರ ಸಿಟಿ ಒಳಗಡೆ ಬಂದು ಝೋನಲ್ಲಿ ಮಾಡ್ತಾಯಿದ್ದೀರ ಅಂದರೆ 100% ನೀವು ಅಷ್ಟೇ, ಕಸ್ಟಮರ್ ಅಷ್ಟೇ ಹೆಲ್ಮೆಟ್ ಯೂಸ್ ಮಾಡಲೇಬೇಕು. ಸುಮ್ಮನೆ ನೀವು ಮಾಡೋದಕ್ಕಂಥ 100-200 ರೂಪಾಯಿಗೆ ಆಮೇಲೆ ಹೆಲ್ಮೆಟ್ ಒಂದ್ಸಲ ಹಾಕಿಲ್ಲ ಅಂದರೆ ಕೇಸ್ ಬಿದ್ದರೆ 500-1000 ರೂಪಾಯಿ ಏನು ಆರ್ ಟಿ ಓದರಿಗೆ ಕಟ್ಟಬೇಕು ಗೌರ್ಮೆಂಟ್ಗೆ. ತಿಂದಂಗಲ್ಲ ಉಂಡಂಗಲ್ಲ, ಯಾರ್ದೋ ಬಾಯಿಗೆ ಹಾಕ್ದಂಗೆ ಆಗುತ್ತೆ. ಕಷ್ಟ ಬಿದ್ದು ಬೆಳಗಿನ ಸಾಯಂಕಾಲ ತನಕ ಪೆಟ್ರೋಲ್ ಹಾಕ್ಕೊಂಡು, ಮೊಬೈಲ್ ರೀಚಾರ್ಜ್ ಮಾಡ್ಕೊಂಡು, ಬಿಸಿಲಲ್ಲಿ ಟೈಮಿಗೆ ಕರೆಕ್ಟಾಗಿ ಊಟ ತಿಂಡಿ ಮಾಡ್ದಂಗೆ, ನೀರು ಕುಡಿದಂಗೆ ಡ್ಯೂಟಿ ಮಾಡಿರ್ತೀರ. ಅನ್ಯಾಯವಾಗೋದು ದುಡ್ಡಿದ್ದೆಲ್ಲವ ಇನ್ನೊಬ್ಬರ ಬಾಯಿಗೆ ಹಾಕಬೇಕಾಗತ್ತೆ. ಇದೆಲ್ಲ ಆಗಬಾರ್ದು. ಇದೆಲ್ಲ ಕರೆಕ್ಟಾಗಿ ನಾವು ದುಡ್ಡು ನಮ್ಮ ಹತ್ರನೇ ಸೇಫ್ಟಿಯಾಗಿರ್ಬೇಕಂದ್ರೆ ನೀವು ರೈಡ್ ಮಾಡ್ಬೇಕಾದ್ರೆ ಕಸ್ಟಮರ್ನ ಫಾಲೋ ಅಪ್ ಮಾಡಲೇಬೇಕಾಗುತ್ತೆ 100%. ಪ್ರತಿಯೊಂದು ಸಿಗ್ನಲಲ್ಲೂ ನಿಂತ್ಕೊಂಡಾಗ ಮಿರರಲ್ಲಿ ನೋಡ್ಕೊತಾ ಇರಿ. ಅವಾಗವಾಗ ಮಿರರಲ್ಲಿ ಚೆಕ್ ಮಾಡ್ಕೊತಾ ಇದ್ರೆ ಕಸ್ಟಮರ್ ಹೆಲ್ಮೆಟ್ ಹಾಕಿದಾರೆ ಇಲ್ವ ಅಂತ. ಹಾಕಿಲ್ಲ ಅಂದರೆ ಇಮಿಡಿಯೇಟ್ ಅವ್ರಿಗೊಂದು ಇನ್ಫಾರ್ಮ್ ಮಾಡೋದು, ಹೆಲ್ಮೆಟ್ ಹಾಕೊಳ್ಳಿ ಅಂತವ. ಬಟ್ ನೀವು ಮಿರರೇ ಇರಲ್ಲ, ನೀವೇನು ಕಸ್ಟಮರ್ನ ಫಾಲೋ ಅಪ್ ಮಾಡಿಲ್ಲ ಅಂದರೆ ಅವ್ರು ತೆಗೆದು ಕೈಯಲ್ಲಿ ಇಟ್ಕೊಂಡಾಗ ಹೆಲ್ಮೆಟ್ ಏನಾಗುತ್ತೆ, ಇದೇ ಥರ ಫೈನ್ ಬೀಳುತ್ತೆ. ಕಸ್ಟಮರ್ ಏನು ಫೈನ್ ಕಟ್ಟಲ್ಲ, ಫೈನ್ ಕಟ್ಟೋರು ಯಾರು ನೀವೇ. ಇವತ್ತಲ್ಲ ನಾಳೆ ನಿಮ್ಮ ಬೈಕಲ್ಲಿ ಫೈನ್ ಬಿತ್ತಂದ್ರೆ ಯಾವತ್ತಿದ್ರೆ ನೀವೇ ಕಟ್ಟಬೇಕು. ಕಸ್ಟಮರೇ ನಿಂಗೆ ಬಂದು ಕುತ್ಕೊಂತಾರೆ, 10 ನಿಮಿಷ ಅವ್ರು ಡ್ರಾಪ್ ಲೊಕೇಶನ್ ಬಂತು ಇಳಿದು ಹೋಗ್ತಾ ಇರ್ತಾರೆ. ಬಟ್ ಕೇಸ್ ಬಿದ್ದಾಗ ಏನಾಗುತ್ತೆ, ಫೈನ್ ಕಟ್ಟೋರು ನೀವು. ಇದು ಬೈಕ್ ಟೆಸ್ಟ್ ರೈಡರ್ಸ್ಗೆ ಜಾಸ್ತಿ ಕೇಸ್ಗಳು. ಯಾಕೆ ಡೆಲಿವರಿ ಬಾಯ್ಸ್ ಅಂದರೆ ಗೊತ್ತಿರಬೇಕು, ಹೆವಿ ಕೇಸ್ ಬಿದ್ದೇ ಬೀಳ್ತವೆ. ಒಂದು ಸಿಗ್ನಲ್ ಜಂಪ್ ಆಗಿರ್ಬೋದು, ಇಲ್ಲ ಒಂದು ವೇಳೆ ಅರ್ಜೆಂಟ್ ಅಂತ ಒಂದು ವೇಳೆ ಬರ್ತಾರೆ, ಯೂಟರ್ನ್ ಹೊಡಿತಾರೆ, ವಿತೌಟ್ ಹೆಲ್ಮೆಟ್ ಯೂಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬೆಳಿಗ್ಗಿಂದ ಸಂಜೆವರೆಗೆ ಹೆಲ್ಮೆಟ್ ಹಾಕಿ ಶೆಕಿಗೆ ಸುಸ್ತಾಗ್ಬಿಟ್ಟಿರ್ತಾರೆ. ಸ್ವಲ್ಪ ಹೊತ್ತು ಫ್ರೀಡಮ್ ಇರಲಪ್ಪ, ಒಳ್ಳೆ ಗಾಳಿ ಆಡ್ಲಪ್ಪ ಅಂತ ಹೆಲ್ಮೆಟ್ ತಕ್ಕೊಂಡು ಎಲ್ಲ ಒಂದು ಆರ್ಡರ್ ಕೊಡೋಕೆ ಹೋಗ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಫೋಟೋ ಹೊಡೆದು ಕೇಸ್ ಹಾಕ್ಬೋದು. ಒಟ್ಟಾರೆ ಹೇಳ್ಬೇಕಾದ್ರೆ ಜಾಸ್ತಿ ಕೇಸ್ ಬೀಳೋದೇ, ಫೈನ್ ಕಟ್ಟೋದೇ ಡೆಲಿವರಿ ಬಾಯ್ಸು, ಬೈಕ್ ಟೆಸ್ಟ್ ರೈಡರ್ಸು. ಅದಕ್ಕೋಸ್ಕರ ಸುಮ್ಮನೆ ಇವೆಲ್ಲ ದುಡ್ದಿದ್ದೆಲ್ಲ ಅವ್ರ ಬಾಯಿಗೆ ಹಾಕೋ ಬದಲು ಸೇಫಾಗಿ ಹೆಲ್ಮೆಟ್ ಹಾಕೊಳ್ಳಿ. ಇಲ್ಲ ನೀವು ಈ ಥರ ಕೇಸ್ ಬೀಳ್ತಾ ಇದ್ರೆ ದಯವಿಟ್ಟು ಬೈಕ್ ಟ್ಯಾಕ್ಸಿನೇ ಮಾಡೋಕೋಬೇಡಿ ಅವ್ರ ಸಿಟಿ ಒಳಗಡೆ. ಇನ್ನು ಪ್ರತಿಯೊಬ್ಬರು ಒಂದೇ ಥರ ಇರಲ್ಲ ಕಸ್ಟಮರ್, ಒಬ್ರು ಹಾಕ್ತಾರೆ ಒಬ್ರು ಹಾಕಲ್ಲ. ಕೆಲವರು ಸೇಫ್ಟಿ ಇರೋರು ಏನು ಮಾಡ್ತಾರೆ, ಅರ್ಥ ಮಾಡ್ಕೊಂಡು ಹಾಕ್ತಾರೆ. ಬಟ್ ಕೆಲವ್ರು ಏನು ಮಾಡ್ತಾರೆ, ಅವ್ರ ಹೇರ್ ಸ್ಟೈಲ್ ಹಾಳಾಗುತ್ತೆ, ತಲೆ ಎಲ್ಲ ಸ್ಮೆಲ್ ಬರುತ್ತೆ, ಈ ಥರ ಇರೋರು ಏನು ಮಾಡ್ತಾರೆ, ಹೆಲ್ಮೆಟ್ ಹಾಕಲ್ಲ. ಇಂಥವ್ರು ಬೈಕ್ ಟ್ಯಾಕ್ಸಿಗೆ ಹತ್ತಕ್ಕೆ ಹೋಗಬಾರ್ದು. ಇವ್ರಿಗೆ ಸೇಫ್ಟಿಯಾಗಿ ಹೇರ್ ಸ್ಟೈಲ್ ಏನು ಹಾಳಾಗ್ಬಾರ್ದಂದ್ರೆ ಕಾರೋ ಎಲ್ಲ ಆಟೋನೋ ಹತ್ಕೊಂಡು ಹೋಗ್ಬೇಕು. ಸುಮ್ಮನೆ ಇನ್ನೊಬ್ರು ಹೊಟ್ಟೆ ಮೇಲೆ ಯಾಕೆ ಹೊಡಿತಾರೆ ಇವ್ರು ಬಂದು ಬೈಕ್ ಟ್ಯಾಕ್ಸಿಲಿ ಅಲ್ವಾ. ಈ ಥರ ಕಸ್ಟಮರ್ ದಯವಿಟ್ಟು ಬೈಕ್ ಟ್ಯಾಕ್ಸ್ಗೆ ಬರಬೇಡಿ. ನಮ್ಮ ಕಡೆಯಿಂದ ಇದೊಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ, ಪರವಾಗಿಲ್ಲ. ನಿಮ್ಗೆ ಹೇರ್ ಸ್ಟೈಲ್ ಹಾಳಾಗುತ್ತೆ, ಹೆಲ್ಮೆಟ್ ಹಾಕಿದರೆ ನಿಮ್ಮ ತಲೆ ಎಲ್ಲ ಸ್ಮೆಲ್ ಬರುತ್ತೆ, ನಮ್ದು ಹಂಗಾಗುತ್ತೆ ಹಿಂಗಾಗುತ್ತೆ ಅನ್ನೋರು ದಯವಿಟ್ಟು ವಿತೌಟ್ ಹೆಲ್ಮೆಟ್ ಯೂಸ್ ಮಾಡದೇ ಇರೋರು ಬೈಕ್ ಟ್ಯಾಕ್ಸಿನ ಬುಕ್ಕೇ ಮಾಡಬೇಡಿ. ಯಾವುದೇ ಕಸ್ಟಮರನ್ನು ನಿಮ್ಗೇನು ಯಾವುದು ಸೇಫ್ಟಿ ಇದೆಯೋ ಅದರಲ್ಲಿ ಹೋಗ್ಬಿಡಿ. ಸುಮ್ಮನೆ ನೀವು ಬೈಕ್ ಟ್ಯಾಕ್ಸಿ ಬುಕ್ ಮಾಡಿಬಿಟ್ಟು 10-20 ರೂಪಾಯಿ ಸೇವ್ ಮಾಡೋಕ್ಕಿಂತ ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು 500 ರೂಪಾಯಿ ರೈಡರ್ಗೆ ಫೈನ್ ಕಟ್ಟೋ ಥರ ಮಾಡ್ತೀರಾ. ಇದು ಎಷ್ಟು ಮಟ್ಟಿಗೆ ನ್ಯಾಯ ಏನೋ ಒಂದು ಗೊತ್ತಿಲ್ಲ. ನಿಜವಾಗ್ಲೂ ನೀವು ಮಾಡ್ತಕ್ಕಂಥ ತಪ್ಪಿಗೆ ಯಾರೋ ಫೈನ್ ಕಟ್ಟಬೇಕು. ಅದಕ್ಕೋಸ್ಕರ ಕಸ್ಟಮರ್ಗೆ ಒಂದು ರಿಕ್ವೆಸ್ಟ್, ದಯವಿಟ್ಟು ಯಾರೇ ಒಂದು ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದರೆ ಕಂಪಲ್ಸರಿ ಹೆಲ್ಮೆಟ್ ಯೂಸ್ ಮಾಡಿ. ಇನ್ನೊಬ್ರು ಯೂಸ್ ಮಾಡಿದ್ರೆ ಹೆಲ್ಮೆಟ್ ಹಾಕೋಕ್ಕಾಗಲ್ಲ ಅಂದರೆ ನಿಮಗೆ ದಯವಿಟ್ಟು ನೀವೇ ಒಂದು ಹೆಲ್ಮೆಟ್ ಯೂಸ್ ಮಾಡ್ಕೊಳ್ಳಿ, ಪರ್ಮನೆಂಟಾಗಿ ಇಟ್ಕೊಳ್ಳಿ, ನೀವೇ ಹೆಲ್ಮೆಟ್ ಹಾಕ್ಕೊಳ್ಳಿ. ಎಷ್ಟೋ ನೋಡ್ತಾ ಇರ್ತೀವಿ, ಅವರೇ ಒಂದು ಆಫೀಸ್ಗೆ ಹೋಗೋರು ರೆಗ್ಯುಲರಾಗಿ ಹೆಲ್ಮೆಟ್ ಯೂಸ್ ಮಾಡ್ತಾರೆ ಕಸ್ಟಮರ್ಗಳು, ಎವ್ರಿಡೇ ಬೆಳಿಗ್ಗೆ ಸಾಯಂಕಾಲ. ಆ ಥರ ಹೆಲ್ಮೆಟ್ ಯೂಸ್ ಮಾಡಿ, ಬೇರೆಯವ್ರದ್ದು ಹಾಕೋಕ್ಕಾಗಿಲ್ಲ ಅಂದರೆ. ಬಟ್ ಬೇರೆಯವ್ರು ಹಾಕಿರೋದು ಯೂಸ್ ಮಾಡೋಕ್ಕಾಗಲ್ಲ, ನಾವು ಹಂಗೆ ಬರ್ತೀವಿ ಅಂದರೆ ದಯವಿಟ್ಟು ಬೈಕಲ್ಲೇ ಬರಬೇಡಿ. ಕ್ಯಾಬ್ ಆಟೋ ಬುಕ್ ಮಾಡ್ಕೊಂಡು ಹೋಗಿಲ್ಲ, ನಿಮ್ಮದೇ ಓನ್ ವೆಹಿಕಲ್ ಇದ್ರೆ ತಗೊಂಡೋಗಿ. ನೀವಿಂದ ಇನ್ನೊಬ್ಬರಿಗೆ ತೊಂದರೆ ಆಗೋದು ಬೇಡ. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ವೆನೆಸ್ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.